ಹಾಗಾಗಿ ಇದು ಬಹಳ ವರ್ಷಗಳ ಕಾಲ 1942ರಲ್ಲಿ ಮೈಸೂರು ಮಹಾರಾಜರ ಹಿರೇಭಾಸ್ಕರ ಅಣೆಕಟ್ಟು ನಿರ್ಮಿಸಿದ ನಂತರ 1964ರಲ್ಲಿ ಇದರ ಎತ್ತರವನ್ನು 1819 ಅಡಿಗೆ ಎತ್ತರಿಸಿದಾಗಿನಿಂದ ಇದರ ಸಮಸ್ಯೆ ಬಹಳ ಜಾಸ್ತಿ ಶುರುವಾಯಿತು. ಹಾಗಾಗಿ ದೊಡ್ಡ ಪ್ರಮಾಣದ ಜಲವಿದ್ಯುತ್ ಇಲ್ಲಿ ಉತ್ಪಾದನೆ ಆಗ್ತಾ ಇದ್ರು. 65% ವಿದ್ಯುತ್ತು ಜಲವಿದ್ಯುತ್ತು ಕರ್ನಾಟಕದಲ್ಲೇ ವಿದ್ಯುತ್ ಉತ್ಪಾದನೆ ಆಗ್ತಾ ಇದ್ರು ಸಹಿತ ಇಲ್ಲಿಂದ ಜನರಿಗೆ ಹೋಗೋದು ತೊಂದರೆ ಆಗ್ತಾ ಇತ್ತು. ಅನೇಕ ಸರ್ತಿ 110 ಕಿಲೋಮೀಟರ್ 110 ಕಿಲೋಮೀಟರ್ ಪೀಪಲ್ ಯೂಸ್ ಟು ಕವರ್ ಸರ್. ಇವತ್ತು ತಮ್ಮ ಆಶೀರ್ವಾದದಿಂದ 30-40 ಕಿಲೋಮೀಟರ್ ಮ್ಯಾಕ್ಸಿಮಮ್ ದೂರ ಆಗ್ತದೆ. ಎಲ್ಲವೂ ಸೇರಿ ಎಂಥದ್ದೇ ದೂರದ ಹಳ್ಳಿಗಿರಲಿ and it will cover just in half an hour sir. People are really indebted to you. ಜೋರಾಗಿ ನಾನು ತಮಗೆ ವಿನಂತಿ ಮಾಡ್ತೇನೆ, ಸನ್ಮಾನ್ಯ ಗಡ್ಕರಿ ಅವರಿಗೆ ಜೋರಾಗಿ ಎದ್ದು ನಿಂತು ಒಂದು ಸರ್ತಿ ಚಪ್ಪಾಳೆಯನ್ನು ತಟ್ಟಬೇಕು ನೀವು ಅನ್ನುವಂತಹ ವಿನಂತಿಯನ್ನು ಮಾಡ್ತೇನೆ. ಸ್ಟ್ಯಾಂಡಿಂಗ್ ಓವೇಷನ್, ಜೋರಾದ ಚಪ್ಪಾಳೆ. ಅಂಬಾರಗಡ್ಲು ಕಳಸವಳ್ಳಿ ಸೇತುವೆ ಇದಕ್ಕೊಂದು ಬಹಳ ದೊಡ್ಡ ಹೋರಾಟದ ಒಂದು ಬಹುದೊಡ್ಡ ಇತಿಹಾಸ ಇದೆ. ನನಗೆ ಹೆಸರು ಸರಿ ನೆನಪಿಲ್ಲ, ರಾಘವೇಂದ್ರ ಹೇಳ್ಬೇಕು, ಪರಮೇಶ್ವರ್ ಅಂತ ಒಬ್ಬರು ಇದ್ದಿರಲಿಲ್ಲ, ಅವರು ಹೋರಾಟ ಶುರು ಮಾಡಿದ್ರು. ಅದಾದ ನಂತರ ನಮ್ಮ ರಾಘವೇಂದ್ರ ಅವರ ಇದರಲ್ಲಿ ನಿಮಗೆ ಒಂದು ನಮಸ್ಕಾರ. ಅದಾದ ನಂತರ ನಮ್ಮ ಇಲ್ಲಿಯ ಸ್ಥಳೀಯ ಹುಡುಗ ಒಬ್ಬವ, ನಮ್ಮ ರಾಘವೇಂದ್ರ ಯಡಿಯೂರಪ್ಪನವರ ಬಹಳ ಆಪ್ತನೇ ಹೌದವನು, ಪ್ರಸನ್ನ ಅಂಥೇಳಿ, ಅವನು ಈ ಹೋರಾಟ ಸಮಿತಿಯ ಅಧ್ಯಕ್ಷತೆ ವಹಿಸಿದ. ನನಗೆ ಗೊತ್ತಿಲ್ಲ, ನಾನು 17-18ರಲ್ಲಿ ಇಲ್ಲಿ ಬಂದಾಗ ನನಗೆ ಅಲ್ಲಿ ಆ ಕಡೆ ಕರ್ಕೊಂಡು ಹೋದ್ರು ಒಂದು ಊರಿಗೆ, ಅಲ್ಲಿ ಸಿಗಿಸಾಕಿಸ್ಬಿಟ್ರು. ನೋಡ್ರಿ ಜನ ದಿವಸ ಹೆಂಗೆ ಮಾಡ್ತಾರಂಥೇಳಿ, ನಿಮ್ಗೆ ಗೊತ್ತಾಗಲಿ ಅಂಥೇಳಿ. ಸೊ ಅದಾದ ನಂತರ ರಾಘವೇಂದ್ರ ಅವರು ಉಪಚುನಾವಣೆಯಲ್ಲಿ ಮತ್ತೊಮ್ಮೆ MP ಆದ ನಂತರ ಯಡಿಯೂರಪ್ಪನವರು ರಾಘವೇಂದ್ರ ಅವರು ಸತತವಾಗಿ ಫಾಲೋ ಅಪ್ ಮಾಡಿದರು. ಈ ಪ್ರಸನ್ನ ಅನೇಕ ಸರ್ತಿ ಆತನೂ ಡೆಲ್ಲಿಗೆ ಬಂದ, ಯಾಕಂದ್ರೆ ರಾಘವೇಂದ್ರ ಏನು ಮಾಡ್ತಾ ಇದ್ರು, ತಾವು ಮೊದಲು ಒತ್ತಾಯ ಮಾಡ್ತಾ ಇದ್ರು, ಆಮೇಲೆ ಈ ಡೆಲಿಗೇಷನ್ ಕಳಿಸ್ತಾ ಇದ್ರು. ಹಾಗಾಗಿ ಇವರ ಎಲ್ಲರ ಒಟ್ಟ ಹೋರಾಟದ ಪರಿಣಾಮ ಅವತ್ತು ಒಂದು ಸರ್ತಿ ಸಿಕ್ಕಾಕೊಂಡಾಗ ನನ್ನ ಜೊತೆಗೆ ದಿವಂಗತ ಭಾನುಪ್ರಕಾಶ್ ಅವರು ನನ್ನ ಜೊತೆಗೆ ಪ್ರಯಾಣ ಮಾಡ್ತಾ ಇದ್ರು. ಭಾನುಪ್ರಕಾಶ್ ಅವರು ಹೇಳಿದರು, ನಿಮಗೆ ಇವತ್ತು ಕಷ್ಟದ ಅನುಭವ ಆಗಿದೆ, ನೀವು ಸ್ವಲ್ಪ ಈ ಪ್ರಯತ್ನಕ್ಕೆ ಕೈ ಜೋಡಿಸ್ರಿ ಅಂತ ಹೇಳಿ. ಹಾಗಾಗಿ ಮಾಡಿದ್ದು ಸನ್ಮಾನ್ಯ ಗಡ್ಕರಿ ಅವರು, ಬೆನ್ನತ್ತಿದ್ದು ರಾಘವೇಂದ್ರ ಅವರು, ಇಲ್ಲಿಯ ಜನ ಹೋರಾಟ ಸಮಿತಿಯವರು. ಆದರೆ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಜನರಿಗೆ ಸಹಾಯ ಆಗಿದೆ. ಇವರೆಲ್ಲರಿಗೂ ನಾನು ಕೃತಜ್ಞತೆಯನ್ನು ಅರ್ಪಿಸ್ತೀನಿ. ಇವತ್ತು ಭಾನುಪ್ರಕಾಶ್ ಅವರು ನಮ್ಮ ಮಧ್ಯೆ ಇಲ್ಲ, ಅವರಿಗೆ ನಾನು ಶ್ರದ್ಧಾಂಜಲಿಯನ್ನು ಅರ್ಪಿಸ್ತೇನೆ. ಯಾಕಂದ್ರೆ ಅವರು ಇದರ ಬಗ್ಗೆ ಹಲವಾರು ಬಾರಿ ನನಗೆ ನೆನಪನ್ನು ಮಾಡಿದ್ರು. ಹಾಗಾಗಿ ಸ್ನೇಹಿತರೆ, ರಾಘವೇಂದ್ರ ಅವರು ನಾನು ಹೇಳಿದ್ನಲ್ಲ, ಯಾವುದೇ ಕೆಲಸ ಇರಲಿ ಭಾಳ ದೊಡ್ಡ ರೀತಿಯಲ್ಲಿ ಭಾಳ ಹಿಂದೆ ಬೆನ್ನತ್ತಿ, ಒಂದು ಸ್ವಲ್ಪ ಹಾಸ್ಯಮಯವಾಗಿದ್ರೆ ಬೇತಾಳ ಬೆನ್ನತ್ತಿದಂಗೆ ಬೆನ್ನು ಹತ್ತಿ ಕೆಲಸವನ್ನು ಮಾಡಿಸ್ತಾರೆ. ಬೆನ್ನು ಬಿಡದ ಬೇತಾಳ ಅಂತಾರಲ್ಲ, ಆ ರೀತಿ ಕೆಲಸವನ್ನು ಮಾಡಿಸ್ತಾರೆ. ಹಾಗಾಗಿ ಈ ಕೆಲಸ ಆಗಿದೆ, ಅವರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಮೊದಲು SFCಯಲ್ಲಿ ರಿಜೆಕ್ಟ್ ಆಗಿತ್ತದು, ಕೇವಲ ಇಷ್ಟು ಕಮ್ಮಿ ಜನಸಂಖ್ಯೆಗೆ ಯಾಕೆ ಮಾಡೋದು ಅಂತ ಹೇಳಿದರು. ಆದರೆ ಗಡ್ಕರಿ ಅವರು ಎಲ್ಲ ಆಫೀಸರ್ಗಳನ್ನು, ಬ್ಯೂರೋಕ್ರಾಟಿಕ್ ಎಲ್ಲ ನಿರ್ಣಯಗಳನ್ನು ಓವರ್ಟೇಕ್ ಮಾಡಿ ಅವರು ಈ ಬ್ರಿಡ್ಜ್ಗೆ ಅಪ್ರೂವಲ್ ಕೊಟ್ಟು ಶಂಕುಸ್ಥಾಪನೆಯನ್ನು ಮಾಡಿ ಇವತ್ತು ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ. ಇದಕ್ಕೆ ಕಾರಣ ಇವತ್ತು ದೇಶದಲ್ಲಿರುವಂತಹ ನರೇಂದ್ರ ಮೋದಿ ನೇತೃತ್ವದಲ್ಲಿ ಇವತ್ತೇನಿದೆ, ಮೋದಿ ಹೈತೋ ಮುಮ್ಕಿನ್ ಹೈ ಅನ್ನುವಂಥ ಮಾತೇನಿದಿಲ್ಲ, ಅದನ್ನು ಗಡ್ಕರಿ ಅವರು ಕೂಡ ಸಾಧ್ಯ ಮಾಡಿ ತೋರಿಸಿದ್ದಾರೆ ಅನ್ನುವಂಥ ಮಾತನ್ನು ಹೇಳ್ತೇನೆ. ಹಾಗಾಗಿ ಹಲವಾರು ಇವತ್ತು ದೇಶದಲ್ಲಿ ಏನಿವತ್ತು ಪ್ರಧಾನಮಂತ್ರಿ ಗ್ರಾಮ್ ಸಡಕ್ ಯೋಜನೆ ಅಟಲ್ ಬಿಹಾರಿ ವಾಜಪೇಯಿ ಶುರು ಮಾಡಿದ್ರು. ಈ ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ ಈ ಪ್ರಧಾನಮಂತ್ರಿ ಗ್ರಾಮ್ ಸಡಕ್ ಯೋಜನೆಯ ಸಂಪೂರ್ಣ ಚಿತ್ರವನ್ನು, ಡಿಸೈನ್ ಅನ್ನು ಕೊಟ್ಟಂತವರು ಸನ್ಮಾನ್ಯ ಗಡ್ಕರಿ ಅವರು ಅನ್ನುವಂಥದ್ದನ್ನು ನಾವು ಮರಿಬಾರದು. ದೇಶದ ಹಳ್ಳಿಗಳಿಗೆ ರಾಜ್ಯ ಸರ್ಕಾರಗಳ ಮೇಲೆ ಬಿಡಬಾರದು,
ದೇಶದ ಹಳ್ಳಿಗಳ ರಸ್ತೆ ಸುಧಾರಣೆ ಆಗಬೇಕು, ದೇಶದಲ್ಲಿ ವಿದ್ಯುತ್ ಉತ್ಪಾದನೆ ಸರಿಯಾಗಿ ಹಳ್ಳಿಗಳಿಗೆ ವಿದ್ಯುತ್ ಕೊಡಬೇಕು. ಈ ರೀತಿಯಾದಂಥ ಒಂದು ಕಲ್ಪನೆ ಕೊಟ್ಟು ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಯ ಇವತ್ತು ರೂವಾರಿ ಅಟಲ್ ಬಿಹಾರಿ ವಾಜಪೇಯಿ ಆದರೆ ಅವತ್ತಿನ ಕಾಲದಲ್ಲಿ 90ರ 98ರ 99ರ ದಶಕದಲ್ಲಿ ಅದರ ಹಿಂದಿನ ರೂವಾರಿ ಸನ್ಮಾನ್ಯ ಗಡ್ಕರಿ ಅವರು ಅನ್ನುವಂಥದ್ದನ್ನು ನಾವು ನೆನಬೇಕಾಗ್ತದೆ ಸ್ನೇಹಿತರೆ. ಹಾಗಾಗಿ ಹಲವಾರು ಪ್ರಥಮಗಳನ್ನು ಸನ್ಮಾನ್ಯ ಗಡ್ಕರಿ ಅವರು ನಿರ್ಮಾಣ ಮಾಡಿದ್ದಾರೆ.